ಬೊಂಬಾಟ್ ಸುದ್ದಿ ಇದೆ ನಿಮ್ಗೆ. ಏನು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಇದನ್ನ ಹೇಳೋದಕ್ಕೆ. ಏನು ಸಣ್ಣ ಪಾತ್ರ ಧಾರಾವಾಹಿದಾಗ ಕರ್ಕೋಬೇಕು ನಿಮ್ಮನ್ನ ನಮ್ನ ರೀ. ಯಾವ ಧಾರಾವಾಹಿಗೆ ಹೋಗ್ತೀರಾ ಕರ್ಕೊಂಡ್ರೆ? ಭಾರ್ಗವಿ ಧಾರಾವಾಹಿ ಅಲ್ಲಿ ಚೀರಿಗೆ ಬೆಂಕಿ ಸುತ್ತಾಳಲ್ಲ ಅವಾಗ ಹೊಡಿಲಕ್ಕ ಕಣ್ಣು ಮುಚ್ಕೊಂಡು ಇದ್ ಮಾಡ್ತಿರಲ್ಲ ಅಲ್ವಾ? ಹಿಂದೆ ಕಳಸ ಹಿಡಿತಾ ಎಲ್ಲ ಹಾ, ವಿಲನ್ಗಳೇ ಇದ್ದಾವೆ, ನೀವೊಬ್ರು ಇಲ್ಲನ್ಗಳೇ ಇದಾರೆ. ಪಾಸಿಟಿವ್ ಪಾತ್ರ. ಹಾ ಮಲಮ ಓರಿ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀರಾ? ಅಯ್ಯಪ್ಪ ರೀ ನಮ್ಗೆ ಯಾರು ಕರ್ಕೋತಾರ ಬಿಡ್ರಿ ಅಲ್ಲಿ ಇಂಥ ಕರ್ಕೊಳಲ್ವಾ? ಹಳ್ಳಿ ಮಂದಿಗೆಲ್ಲ ಹ್ಮ್? ಅಲ್ಲಿ ಇಟ್ಟು ಚಡ್ಡಿ ಹಾಕೋರ ಹುಡುಗಿಯರಿ ಕರ್ಕತಾರ. ಅದನ್ನ ಪ್ರೂವ್ ಮಾಡ್ಬೇಕು ಮಲ್ಲಮ್ಮ. ಪ್ರೂವ್ ಏನ್ ಮಾಡ್ಬೇಕ್ರಿ? ನಾರ್ಮಲ್ ಪೀಪಲ್ ಹೋಗ್ಬೋದು ಅಂತ. ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ರಾಜೇಶ್ ಸರ್ಗೆ, ಆಮೇಲೆ ಪಲ್ಲವಿ ಮೇಡಮ್ಗೆ, ಆಮೇಲೆ ನಿಮ್ಮನ್ನ ಇಷ್ಟಪಡ್ತಿರೋ ಜನರಿಗೆ. ನೀವು ನಾವು ಸೆಲೆಕ್ಟ್ ಆಗಿದ್ದೀರಾ ನಿಜವಾಗ್ಲು? ನಿಜವಾಗ್ಲೂ ರೀ ನಂಬ್ತೀರಾ ನನ್ನ? ನಂಬ್ತೀರಿ ನಿಮ್ನ. ಹೋಗ್ ಬಂದ್ಮೇಲೆ ಈ ಕೆಲಸ ಮಾಡ್ತೀರಾ? ಬಂದ್ಮೇಲೆ ಮತ್ತೆ ಮಾಡಿದ್ರಿ ನಮ್ ಕೆಲ್ಸ. ಇದೇ ಕೆಲ್ಸ ಅಲ್ರಿ ನಮ್ಗೆ ಅನ್ನ ಹಾಕಿದ್ದು. ಅಲ್ವಾ? ಈ ಕೆಲ್ಸ ಮಾಡ್ತೀರಿ ಹಂಗ್ರಿ? ಇದು ವೀಕೆಂಡ್ಗೆ ಹಾಕೋದಕ್ಕ ಸುದೀಪ್ ಸರ್ ಬಂದಾಗ ಹಾಕದ್ರಿ ಈ ತರ. ವೆಲ್ಕಮ್ ಮಾಡಕ್. ಓಹೋ, ನೀವ್ ವೆಲ್ಕಮ್ ಮಾಡ್ತೀರಾ? ಇಲ್ಲ ನಾವು ಅವ್ರಿಗೆ ಮಾಡೋದು. ಹೌದಾ? ಗುಡ್ ಈ ಬೈ. ತರದೆಲ್ಲ ಗುಡ್ ಬೈ ಹೇಳ್ತೀರಾ? ಗುಡ್ ಬೈ ಹೇಳಿದ್ರೆ ನಿಮ್ಮನ್ನ ಕಳಿಸ್ತಾರೆ ಹೊರಗಡೆ. ಓಟ್ ಹಾಕಿ ಓಟ್ ಹಾಕ್ರಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ರಿ, ಗೆಲ್ಲಿಸ್ರಿ. ಅಷ್ಟೇ. ಹಾಕ್ತಾರೆ ನಮ್ ಕಡೆ ಮಂದಿ ಅಲ್ವಾ? ಬಿಗ್ ಬಾಸ್ ಮನೆಯಲ್ಲಿ ಒಂದ್ 15 ಜನ ಇರ್ತಾರೆ. ನಿಮ್ ಮನೆಗೆ ಯಾವಾಗ ನೆಂಟರು ಬಂದಿದ್ರೆ ಅಷ್ಟು ಜನ? ಬಂದಿವ್ರಿ. 15 ಜನ? 15 ಜನ ಮನೆ ಬಂದಿವ್ರಿ. 20 ಜನ ಟಾಯ್ಲೆಟ್ಗೆಲ್ಲ ಎಲ್ಲ ಹೋಗೋರು? ನಮ್ ಬಾತ್ರೂಮ್ ಮಾಡಿವ್ರಿ ಮನೆ. 20 ಜನಕ್ಕೂ? ಒಬ್ರೊಬ್ರು ಸುಮ್ಮನೆ ಒಮ್ಮೆ ಹೋತಾರ